ರಿಸೈನ್ ಮಾಡಿದ್ದು ಕಾಂಗ್ರೆಸ್ ಅಧಿವೇಶನದಲ್ಲ ಅಲ್ಲ, ಕಾಂಗ್ರೆಸ್ ಪಾರ್ಟಿಯಿಂದಲ್ಲ. ಅದು ಹೋಮ್ ರೂಲ್ ಲೀಗ್ ಅಂತ ಒಂದು ಲೀಗ್ ಮಾಡ್ಕೊಂಡಿರ್ತಾರೆ. ಅದು ಆನಿವರ್ಸರಿ ಸ್ಟಾರ್ಟ್ ಮಾಡಿರ್ತಾರೆ. ಅಲ್ಲಿಗೆ ಗಾಂಧಿ ಪ್ರೆಸಿಡೆಂಟ್ ಆಗಿರ್ತಾರೆ. ಆ ಒಂದು ಅಧಿವೇಶನದಲ್ಲಿ ಇದು ನಡೀತಿದೆ, ನಾವು ಸಂಪೂರ್ಣ ಸ್ವರಾಜ್ ಬೇಕು ಅಂತ ಹೇಳಿ. ಸೊ ಇದು ಇವನು ಒಪ್ಪೋದಿಲ್ಲ. ಹೋಮ್ ರೂಲ್ ಲೀಗ್ನಲ್ಲಿ ಇವನು ಸದಸ್ಯ ಆಗಿದ್ರು ಕೂಡ ಜಿನ್ನಾ ಏನು ಮಾಡ್ತಾನೆ, ನಾನು ಈ ಪಾರ್ಟಿಯಿಂದ ನಾನು ಹೊರಬರ್ತೇನೆ, ನನಗೆ ಇಷ್ಟ ಇಲ್ಲ ಇದು ಅಂತೇಳಿ ಹೊರಬಂದ್ಬಿಡ್ತಾನೆ. ಸೊ ಅದು ಹೋಮ್ ರೂಲ್ ಲೀಗ್ ಕೊನೆಗೆ ಅದು ಸ್ವರಾಜ್ಯ ಸಭೆ ಅಂತ ಹೇಳಿ ಚೇಂಜ್ ಕೂಡ ಮಾಡ್ತಾನೆ. ಗಾಂಧೀಜಿ ಹೆಸರು ಕೂಡ ಚೇಂಜ್ ಮಾಡಕ್ಕೆ ಬರ್ತಾನೆ. ಸೊ ಅಲ್ಲಿಗೆ ಏನಾಗುತ್ತೆ, ಇಬ್ಬರ ಸಂಬಂಧದಲ್ಲಿ ಒಡಕುಂಟಾಗುತ್ತದೆ. ಕೊನೆ ತನಕ ಒಡಕು ಪಾರ್ಟಿಷನ್ ಆಗೋ ತನಕ ಇದ್ದೇ ಇರ್ತದೆ ಅವ್ರದಲ್ಲಿ. ಎಷ್ಟು ಹೆಮ್ಮರವಾಗಿ ಬೆಳೀತಿದೆ ಅಂತಂದರೆ, ಯಾವುದು ಮನಸ್ಸಿನಲ್ಲಿ ಜಿದ್ದಿಟ್ಕೊಂಡ್ಬಿಡ್ತಾನೆ ಜಿನ್ನಾ ಗಾಂಧಿ ಬಗ್ಗೆ, ಕಾಂಗ್ರೆಸ್ ಪಾರ್ಟಿ ಬಗ್ಗೆ. ಕೊನೆಗೆ ಕಾಂಗ್ರೆಸ್ನ ಎಷ್ಟು ದ್ವೇಷ ಮಾಡ್ತಾನೆ ಅಂದರೆ, ಇದು ಹಿಂದೂ ಪಕ್ಷ, ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ಇದು ಹಿಂದೂ ಪಕ್ಷ ಅಂತಲೇ ಶುರು ಮಾಡಿಬಿಡ್ತಾನೆ. ಆ ಹಿಂದೂ ಪಕ್ಷ ಅಂತ ಹೀಯಾಳ್ಸಕ್ಕೆ ಶುರು ಮಾಡ್ತಾನೆ. ಅದ್ರ ವಿರುದ್ಧ ತುಂಬ ಮಾತಾಡ್ತಾನೆ, ತುಂಬ ಹೇಳಿಕೆ ನೀಡ್ತಾನೆ. ಕೊನೆಗೆ ಏನಾಗ್ಬಿಡುತ್ತೆ, ಅದು ಗಾಂಧಿ ಪಕ್ಷ ಆಗೋಗ್ಬಿಡುತ್ತೆ. ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ. ಗಾಂಧಿ ವಾಕ್ಯ ವೇದವಾಕ್ಯ ಆಗೋಗ್ಬಿಡುತ್ತೆ. ಗಾಂಧಿಯ ನೀತಿ ರೀತಿ ರಿವಾಜು, ಅವರ ಅತೀವ ಧಾರ್ಮಿಕ ಪದ್ಧತಿಗಳ ಬಗ್ಗೆ ಇಟ್ಟ ನಂಬಿಕೆ, ಅವನ್ನು ಆಚರಿಸಿದ ರೀತಿ ಎಲ್ಲವೂ ಜಿನ್ನಾನ ಮನಸ್ಸಿನಲ್ಲಿ ಜಿಗುಪ್ಸೆ ತಂದ್ಬಿಡ್ತದೆ. ಏನಪ್ಪ ಇದು, ರಾಜಕೀಯ ಕ್ಷೇತ್ರದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಒತ್ತು ನೀಡಿ ಆಧ್ಯಾತ್ಮಿಕ ರೀತಿ ನೀತಿಗಳನ್ನು ಅಳವಡಿಸಿ ಸಂವಿಧಾನಾತ್ಮಕ ನೀತಿಗಳನ್ನು ರಾಜಕೀಯ ಗುರಿಗೆ ಬಳಸದೇ ಇರುವುದು ಜಿನ್ನಾನ ಮನಸ್ಸಿನಲ್ಲಿ ಗಾಂಧಿಯರ ಬಗ್ಗೆ ಅಸಹನೆ, ಅಸಂತೋಷ, ಅನುಮಾನ ಹುದುಗಿಕೊಂಡಿತು ಅಂತ ಇತಿಹಾಸಕಾರ ಹೇಳ್ತಾರೆ. ಸೊ ಗಾಂಧಿಯವರ ವೈಯಕ್ತಿಕ ನಡತೆ, ರೀತಿ ರಿವಾಜುಗಳು, ಅವರ ಧಾರ್ಮಿಕ ಭಾವನೆಗಳು, ಜೀವನ ಶೈಲಿ, ಮನ್ನಣೆ ಗಳಿಸಲು ಧರಿಸಿದ ಸ್ಪರ್ಧೆ, ಜಿನ್ನಾ ಅವರ ಬಗ್ಗೆ ದ್ವೇಷ ಭಾವನೆ ಇರಿಸಿಕೊಂಡು ಅದನ್ನು ಕೊನೆಯವರೆಗೂ ತನ್ನ ಹೃದಯದಲ್ಲಿ ಇರಿಸ್ಕೊಂಡ ಅಂತ ಹೇಳಿದ್ದಾರೆ ಇತಿಹಾಸಕಾರ. ಸೊ ಒಂದು ರೀತಿಯಲ್ಲಿ ನಿಜಾನೇ ಇರ್ಬೋದು. ಯಾಕಂದರೆ ಗಾಂಧೀಜಿ ಅದು ಕಾನೂನಾತ್ಮಕವಾಗಿ ಸಂವಿಧಾನದ ಪ್ರಕಾರ, ಕಾನೂನು ಪ್ರಕಾರ ಮಾಡಬೇಕಾಗಿತ್ತೆ ಹೊರತು ಅದು ಒಂದು ರೀತಿಯಲ್ಲಿ ಧಾರ್ಮಿಕವಾಗಿ ಹಿಂದೂ ಧರ್ಮ ಅಥವಾ ಬೇರೆ ಧರ್ಮ, ನಮ್ಮ ಜೈನ ಅಥವಾ ಬೌದ್ಧ ಆ ಥರ ಆಗಿ ಅಹಿಂಸೆ ಅಂತ ಹೇಳ್ಕೊಂಡು ಅವರು ಶುರು ಮಾಡ್ತಾರಲ್ಲ, ಅದು ಅವನಿಗೆ ಅದು ಮನಸ್ಸು ಬರಲಿಲ್ಲ. ಒಬ್ಬ ಮುಸ್ಲಿಮ್ ಆಗಿ ಅವನಿಗೆ ರಕ್ತ ಚೆಲ್ಲಬೇಕು, ನಾವು ಏನು ಮಾಡಿದ್ರು ಮುಂದೆ ಅದನ್ನೇ ಇವರು ಕೂಡ ಹೇಳ್ತಾರಲ್ಲ, ನೇತಾಜಿ ಕೂಡ ಹೇಳ್ತಾರಲ್ಲ, ನೀ ರಕ್ತ ಚೆಲ್ಲಿದ್ರೆ ನಾನು ಸ್ವರಾಜ್ಯ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಅದನ್ನ ಅವಾಗಲೇ ಅವನೇ ಮಾಡ್ಬಿಡ್ತಾನೆ. ರಕ್ತ ಚೆಲ್ಲದೆ ಸುಮ್ಮನೆ ನಮ್ಮ ಪಾಡಿ ನಾವು ಬರೀ ಬಾಯಿ ಮಾತನ್ನ ಹೇಳ್ಕೊಂಡು ಭಾಷಣ ಮಾಡ್ಕೊಂಡು ಹೇಳಿದ್ರೆ ಏನು ನಾವು ಸ್ವರಾಜ್ಯ ಬರ್ತದೆ? ಅಹಿಂಸಾ ಅಂದ್ಕೊಂಡ್ರೆ ಯಾರು ಕೇಳ್ತಾರೆ? ಬ್ರಿಟಿಷ್ನವ್ರೇನು ಸುಮ್ಮನೆ ಇರ್ತಾರೆ? ಅವರೇನು ಅಹಿಂಸೆ ಇದು ಮಾಡ್ತಾರ? ಸೊ ಇದು ಒಂದು ರೀತಿಯಲ್ಲಿ ಇದು ಭಾಳ ಇಬ್ಬರಲ್ಲೂ ದ್ವೇಷ ಭಾವನೆ ಶುರುವಾಗ್ಬಿಡ್ತದೆ. ಅಲ್ಲಿ ಇದ್ದುಕೊಂಡು ಅಲ್ಲಿಂದ ಅವನೇನು ಮಾಡ್ತಾನೆ, ಅವನಿಗೆ ಈ ಕಾಂಗ್ರೆಸ್ ಪಕ್ಷದ್ದು ಧೋರಣೆ ಸರಿ ಹೋಗೋದಿಲ್ಲ. ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆಯವರೆಲ್ಲ, ಎಸ್ಪೆಷಲಿ ಹಿಂದೂಗಳು ಯಾರೇ ಆಗಲಿ, ಇವನ್ನ ಒಂದು ರೀತಿ ಬೆಲೆ ಕೊಡ್ತಾರೆ. ಇವನ ಮಾತುಗಳಿಗೆ ಹಿಂದಿರಿದು ಬಿಡ್ತಾನೆ. ಒಟ್ಟು ಬೇಡಪ್ಪ, ಇದು ಸವಾಸನೆ ಬೇಡ ಅಂದ್ರೆ ಲಂಡನ್ಗೆ ಹೊಡೋಗ್ಬಿಡ್ತಾನೆ. ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕೊಡ್ತಾನೆ, ಅಲ್ಲಿ ಮನೆ ಕಟ್ಕೊಳ್ತಾನೆ, ಅಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ, ಅಲ್ಲಿ ಒಳ್ಳೆ ದುಡ್ಡು ಮಾಡ್ತಾನೆ. ಸೊ ಆವಾಗಲೇ ಏನಾಗುತ್ತೆ, ಲಿಯಾಕತ್ ಅಲಿ, ಹಿಂದೆನೇ ನಾನು ಹೇಳಿದ್ದೀನಿ, ಲಿಯಾಕತ್ ಅಲಿ ಖಾನ್ ಬರ್ತಾನೆ. ಅವನು ಬಂದು ಅವನು ಮನವೊಲಿಸ್ತಾನೆ, ವಾಪಸ್ ತಿರ್ಗಾ ಬರ್ತಾನೆ, ತಿರ್ಗಾ ಪಾಲಿಟಿಕ್ಸ್ಗಳಿರ್ತಾನೆ, ಮುಸ್ಲಿಂ ಲೀಗನ್ನ ಬಲಪಡಿಸ್ಬಿಟ್ಟು ಪಾರ್ಟಿಷನ್, ನಮಗೆ ಪ್ರಸಿದ್ಧ ಲಾಹೋರ್ನಲ್ಲಿ ಅವನು ಹೇಳ್ತಾನೆ, ನನಗೆ 2 ನೇಷನ್ ಥಿಯರಿನ ಪ್ರಾಕ್ಟೀಸ್ ಮಾಡಬೇಕು, ನಾವು 2 ನೇಷನ್ ಥಿಯರಿನ ಅವನು ಹೇಳ್ತಾನೆ, ನಮಗೆ ಬೇಕು ಇಬ್ಬರು ಅಂತ ಹೇಳಿ. ಬಟ್ ಅವನು ಚೆನ್ನಾಗಿ ಓದಿದ್ನೋ ಬಿಟ್ನೋ ಅದೇನೋ ಅದು ಯಾರಿಗೂ ಗೊತ್ತಿಲ್ಲ. ಆದರೆ ಕುರಾನ್ನ ಪ್ರತಿಯೊಂದು ಒಂದು ಅಂಶ ಅವನ ರಕ್ತದಲ್ಲಿತ್ತು. ಅವನ ಮುಸ್ಲಿಂ ಧೋರಣೆ, ಮುಸ್ಲಿಮರ ಏನು ಉದ್ದೇಶ ಅವನ ರಕ್ತದಲ್ಲಿತ್ತು. ಅದಕ್ಕೆ ಉದಾಹರಣೆಯಾಗಿ ಅವನು ಎಲ್ಲ ಕಡೆ ಅವನಿಗೆ ಇದು ಬಂದಾಗ, ಸರ್ಕಾರ ಸ್ಥಾಪನೆ ಮಾಡೋಕ್ಕಾಗದೇ ಇದ್ದಾಗ ಹಿಂದೂಗಳು ಅವನು ಏನು ಒಂದೇ ಕಾರಣಕ್ಕೆ ಅವನು ನಾನು ಸರ್ಕಾರ ಸ್ಥಾಪನೆ ಮಾಡಲ್ಲ ಅಂತ ನಾವು ಬ್ರಿಟಿಷ್ನವ್ರು ಹೇಳ್ತಾರೆ 1946 ನೀವು ಸರ್ಕಾರ ಮಾಡ್ಕೊಳ್ಳಿ, ನೀವೇ ಇದು ಮಾಡ್ಕೊಳ್ಳಿ, ಎಲ್ಲ ಯಾವ ಥರ ಬೇಕಾದ್ರೆ ಮಾಡ್ಕೊಳ್ಳಿ ಅಂತಂದಾಗ ಅದರಲ್ಲೂ ಒಡಗ್ತಾ ಇರ್ತಾನೆ. ಯಾಕೆಂದರೆ ಕಾಂಗ್ರೆಸ್ನವರು ಹಿಂದೂ ಪಕ್ಷ ಆದ್ದರಿಂದ ಮುಸ್ಲಿಮ್ನಲ್ಲಿ ತರೋಂಗಿಲ್ಲ. ಅದೇ ಮೂಮೆಂಟಲ್ಲೇ ಕಾಂಗ್ರೆಸ್ ಪಾರ್ಟಿಯವ್ರು ಹೇಳ್ತಾರೆ, ನಾವು ನಮ್ಮ ಪಕ್ಷ ಜಾತ್ಯತೀತ ಪಕ್ಷ, ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸರು ಎಲ್ಲ ಇದ್ದಾರೆ. ಸೊ ಕ್ಯಾಬಿನೆಟ್ಗೆ ಮೆಂಬರ್ಶಿಪ್ ಕೊಡಬೇಕಾದ್ರೆ, ಸದಸ್ಯನ ಮಾಡ್ಬೇಕಾದ್ರೆ, ಮಂತ್ರಿ ಮಾಡ್ಬೇಕಾದ್ರೆ ನಾವು ಒಬ್ಬ ಮುಸ್ಲಿಂ ಮಂತ್ರಿ ಮಾಡ್ತೀವಿ ಅಂದಾಗ ಇವನು ಅಪೋಸ್ ಮಾಡ್ತಾನೆ. ಇಲ್ಲ ಅದು ಮುಸ್ಲಿಂ ಲೀಗಿಗೆ ಮಾತ್ರ, ನಮಗೆ ಮಾತ್ರ ಪವರ್ ಇದೆ, ನಿಮಗೆ ಪವರ್ ಇಲ್ಲ ಅಂತ ಹೇಳ್ತಾರೆ.
ಅದು ಅಲ್ಲಿಂದನೇ ಒಂದು ಶುರುವಾಗ್ಬಿಡ್ತದೆ ಒಂದು ಹಿಂದೂಗಳ ಬಗ್ಗೆ ದ್ವೇಷ ಎಲ್ಲ. 1940ರಲ್ಲಿ ಪ್ರಸಿದ್ಧ ಲಾಹೋರ್ನಲ್ಲಿ ಮುಸ್ಲಿಂ ಲೀಗಿನ ಸಮಾವೇಶದಲ್ಲಿ ಅವನು ತನ್ನ ಫೇಮಸ್ ಭಾಳ ಪ್ರಸಿದ್ಧವಾದ ಹೇಳಿಕೆ ನೀಡ್ತಾನೆ. ಆ ಹೇಳಿಕೆನ ಅದು ಒಂದು ರೆಸಲ್ಯೂಷನ್ ಪಾಸ್ ಮಾಡುವಾಗ ರೆಸಲ್ಯೂಷನ್ನ ಇಟ್ಟವರೇ ಮುಂದೆ ಇಟ್ಟಿದ್ದೇ ಮಂಡಿಸಿದ್ದೆ ಆ ಠರಾವ್ನಲ್ಲಿ. ಈ ಯಾರು ಅಂತಂದರೆ ಹಿಂದೆನೇ ಹೇಳಿದ್ನಲ್ಲ, ಅವನು ಬೆಂಗಾಲಿ ಮುಸ್ಲಿಂ ಹಕ್, ಅವನೊಬ್ಬ ಆಷಾಢವತಿ, ಅವನು ಹೇಳ್ತಾನೆ ಪ್ರತ್ಯೇಕತೆ ಬೇಕು, ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು, ಅದು ಪಾಕಿಸ್ತಾನ ಅಂತ. ಪಾಕಿಸ್ತಾನ ಅಂತಂದ್ರೆ ಏನರ್ಥ? ಅದು ಭೌಗೋಳಿಕ ಪ್ರದೇಶಗಳಾದ ಪ್ರತ್ಯೇಕವಾಗಿದೆ ಅಂತಾರೆ ವಿದ್ವಾಂಸರು. ಪಾಕ್ ಅಂದರೆ ಪಿ ಅಂದರೆ ಪಂಜಾಬ್, ಅಂದರೆ ಎ ಅಂದರೆ ಅಫ್ಘಾನ್ ಸಮೂಹ, ಕೆ ಅಂದರೆ ಕಾಶ್ಮೀರ, ಎಸ್ ಅಂದರೆ ಸಿಂಧ್ ಅಂತ ಅದು ಒಂದು ಅರ್ಥ ಕೊಡ್ತಾರೆ. ಇನ್ನೊಂದು ಪಾಕ್ ಅಂತಂತಂದರೆ ಅರಬಿಕ್ನಲ್ಲಿ ಪಾಕ್ ಅಂತಂದರೆ ಪವಿತ್ರ ಅಂತಲೂ ಆಗ್ತದೆ. ಸೊ ಇದು ಎರಡು ವಿಶ್ಲೇಷಣೆ ಕೊಡ್ತಾರೆ. ಅಂತೂ ಅದು ನಮಗೆ ಬೇಕು ಅಂತ ಶುರು ಮಾಡ್ತಾರೆ. ಸೊ ಇವರು ಲಾಹೋರ್ ಸಮಾವೇಶದಲ್ಲಿ ಹಿಂದೂ ಸಂಜಾತದಿಂದ ಹುಟ್ಟಿ ಬೆಳೆದ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಪಾರ್ಸಿ ಕನ್ಯೆಯನ್ನು ಲಗ್ನವಾಗಿ ಮುಂಬೈಯಲ್ಲಿ ನೆಲೆಯೂರಿದ ಜಿನ್ನಾ ಹಿಂದೂ ಮುಸ್ಲಿಮರು ಸಮಾನ ರಾಷ್ಟ್ರೀಯ ಹಾಗೂ ಅಸಾಧ್ಯ ಎಂದು ಘೋಷಿಸಿದ. ಇದೊಂಥರ ಕಟು ವಿಪರ್ಯಾಸ ಅಂತಲೇ ಹೇಳ್ಬೋದು. ಅವನಿಗೂ ಹಿಂದೂ ಸಂಜಾತನಾಗಿ ಪಾರ್ಸಿ ಹುಡುಗಿನ ಮದುವೆ ಮಾಡಿಕೊಂಡು, ಅದು ಲವ್ ಮ್ಯಾರೇಜು, ಅದನ್ನು ಮಾಡಿಕೊಂಡು ಅವನು ನಾವು ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿರೋಕ್ಕಾಗೋದಿಲ್ಲ, ನಾವು ಪ್ರತ್ಯೇಕ ಟೂ ನೇಷನ್ ಥಿಯರಿ ಇದು ಮಾಡ್ತಾನೆ, ಎಂದಿಗೂ ನಾವು ಬೇರೆ ಬೇರೆನೇ ಯಾವತ್ತಿಗೂ ಒಗ್ಗಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ಇನ್ನೊಬ್ಬ ಮೂಲಭೂತವಾದಿ ಅಂತ ತೀರ್ಮಾನ ಮಾಡಿಬಿಡ್ತಾರೆ ಎಲ್ಲರೂ. ಏನೂ ಮಾಡೋಕ್ಕಾಗಲ್ಲ. ಇವನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಅವ್ನು ಯಾವ ಥರ ಹೇಳ್ತಾನೆ ಅಂದರೆ, ದಿ ಡಿಫರೆನ್ಸ್ ಬಿಟ್ವೀನ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಈಸ್ ಡೀಪ್ ರೂಟೆಡ್ and ineradicable. We are a nation with our own distinctive culture and civilization, language and literature, art and architecture, names, nomenclature, sense of value and proportion, legal laws and moral codes, customs and calendar, history and traditions, aptitudes and ambitions ಅಂತ. ಸೊ ಇದು ಮತಾಂಧತೆಯ ಮುಖವಾಡವನ್ನು ಧರಿಸಿ ಇಸ್ಲಾಂ ಧರ್ಮದ ಅನುಯಾಯಿ ಪಾಕಿಸ್ತಾನಕ್ಕೆ ಹೋರಾಡುವುದು ತನ್ನ ಕರ್ತವ್ಯವಾಗಿದೆ ಎಂದು ವಾದಿಸಲು ಪ್ರಾರಂಭ ಮಾಡಿಬಿಡ್ತಾನೆ. ಇದೊಂದು ದುರಂತ, ಇತಿಹಾಸದಲ್ಲೇ ಒಂದು ನಡೆಯಲಾದಂಥ ದುರಂತ. ಯಾಕೆಂದರೆ ಇಷ್ಟೊಂದು ಮೂರ್ತವಾದಿ ಇವನೊಬ್ಬ ಲೀಗಲ್ ಲಾಯರ್ ಆಗಿ ಎಲ್ಲ ಥರದ್ದೆಲ್ಲ ಓದ್ಕೊಂಡು, ಮುಸ್ಲಿಂ ಲಾ, ಹಿಂದೂ ಲಾ ಇದೆಲ್ಲ ಓದ್ಕೊಂಡಿರ್ತಾನೆ, ಪ್ರಸಿದ್ಧಿ ಪಡೆದಿರ್ತಾನೆ, ಒಂದು ಪಾರ್ಸಿ ಕನ್ಯೆಯನ್ನು ಮದುವೆ ಮಾಡ್ಕೊಂಡಿರ್ತಾನೆ, ಹಿಂದೂ ಸಂಜಾತ ಆಗಿರ್ತಾನೆ. ಅಷ್ಟೆಲ್ಲ ಆದರೂ ಆ ಕುರಾನ್ ಧರ್ಮ ಎಷ್ಟು ಇವನ ಮೇಲೆ ಪ್ರಭಾವ ಬಿದ್ದು ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ. ಇದು ಕೊನೆಗೆ ಜನರಾಗಿ ಆಗಿರೋವಾಗಲೇ ಅವನಿಗೆ ಕಾಯಿಲೆ ಇರ್ತದೆ, ಅವನಿಗೆ ಕ್ಷಯರೋಗ ಇರ್ತದೆ ಅಥವಾ ಕ್ಯಾನ್ಸರ್ ಇರ್ತದೆ ಗೊತ್ತಿಲ್ಲ, ಯಾಕೆಂದರೆ ಪೋಸ್ಟ್ಮಾರ್ಟಮ್ ಏನು ಮಾಡಿರ್ಲಿಕ್ಕಿಲ್ಲ. ಒಟ್ಟಾರೆ ಅವನಿಗೆ ತಗೊಂಡೋಗಿ ಕೊಟ್ಟಾದಲ್ಲಿ ಇಡ್ತಾರೆ. ಬಲೂಚಿಸ್ತಾನ್ ಕೊಟ್ಟ ಇದೆಯಲ್ಲ, ಅಲ್ಲಿ ಅವನಿಗೆ ಸುಧಾರಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಇಡ್ತಾರೆ. ಅವನಿಗೆ ಡಾಕ್ಟ್ರಿಗೆಲ್ಲ ಅವನಿಗೆ ಒಬ್ಬಳು ಬ್ರಿಟಿಷ್ ನರ್ಸ್ ಬೇರೆ ಇರ್ತಾಳೆ, ಎಲ್ಲ ಮಾಡ್ತಾರೆ, ಚೆನ್ನಾಗಿ ಅವನು ಬದುಕೊಳ್ಳಿ ಅಂತ ಭಾಳ ಟ್ರೈ ಮಾಡ್ತಾರೆ, ಪಾಪ ಕಷ್ಟಪಡ್ತಾರೆ ಅವನಿಗೆ. ಆದರೆ ಅವನಿಗೆ ಜಾಸ್ತಿ ಆಗ್ತಿದೆ, ಕೊನೆಗೆ ಸಾಯೋದಾದರೆ ಅವನು ವಾಪಸ್ ಕರ್ಕೊಂಡು ಹೋಗಿ ಕರಾಚಿಲಿ ಸಾಯಿಸ್ಬೇಕು ಅಂತೇಳಿ ಅವ್ನು ಕರ್ಕೊಂಡ್ಬಿಡ್ತಾರೆ ವಾಪಸ್ಸು. ಆವಾಗಲೇ ನಡೀತಿದೆ ದುರಂತ. ಅಂದರೆ ಏನು ಅಂದರೆ, ಕರಾಚಿಗೆ ಅವನ್ನ ವಿಮಾನದಲ್ಲಿ ಕರ್ಕೊಂಡು ಬರ್ತಾರೆ, ಒಂದು ಸ್ಟ್ರೆಚರಲ್ಲಿ ಮಲಗಿಸ್ತಾರಂತೆ. ಮಲಗಿಸ್ಬಿಟ್ಟು ಒಂದು ಆ್ಯಂಬುಲೆನ್ಸ್ನಲ್ಲಿ ಬರ್ತದೆ, ಆ್ಯಂಬುಲೆನ್ಸ್ನಲ್ಲಿ ಅವ್ನು ಮಲಗಿಸ್ತಾರೆ. ಅದರಿಂದ ಬರುವಾಗ ದಾರಿನಲ್ಲೇ ಅದು ಕೆಟ್ಟು ನಿಂತುಬಿಡ್ತೈತೆ ಆ್ಯಂಬುಲೆನ್ಸ್. ಅಂಥ ಆ್ಯಂಬುಲೆನ್ಸ್ ಅದು ನಿಂತ ಸ್ಥಳ ಕರಾಚಿಯ ಒಂದು ಕೊಳಚೆಯ ಪ್ರದೇಶವಾಗಿತ್ತಂತೆ, ಸ್ಲಮ್ ಅಂತ. ಅದು ಅಲ್ಲಿ ಭಾರತದಿಂದ ನಿರಾಶ್ರಿತರಾಗಿ ಬಂದ ಸಾವಿರಾರು ಮುಸ್ಲಿಮರು ಕಡು ಬಡತನದ ಬೇಗೆಯಿಂದ ನರಳಿ ಬದುಕಿದ್ದ ಪ್ರದೇಶವಾಗಿತ್ತಂತೆ.
ಸೊ ಅದೇ ಸ್ಥಳದಲ್ಲಿ ಸಾವಿನಂಚಿನಲ್ಲಿ ಮಲಗಿದ್ದ ಜಿನ್ನಾ ಸಾಹೇಬ ಕೂಡ ಒಬ್ಬ ನಿರಾಶ್ರಿತ ವ್ಯಕ್ತಿಯಾಗಿ ಕೇವಲ ಕೆಲವು ಸಮಯ ಕಳೆದಿದ್ದು ವಿಧಿಯ ಆಟವಾಗಿತ್ತು ಅಂತ ವರ್ಣಿಸಿದ್ರೆ. ದಾದಿ ಡನ್ಹ್ಯಾಮ್ ಅಂತ ಒಬ್ಳು ಬ್ರಿಟಿಷ್ ಮಹಿಳೆ, ದಾದಿ ನರ್ಸು, ಅವನು ಒಬ್ಬ ಮುಸ್ಲಿಂ ಮಹಿಳೆ ಇರಲಿಲ್ಲ, ಅವನಿಗೆ ನೋಡ್ಕೊಳ್ಳೋಕೆ ಒಬ್ಳು ಬ್ರಿಟಿಷ್ ಮಹಿಳೆ ಡನ್ಹ್ಯಾಮ್ ಅಂತ ಅವಳಿದ್ಲಂತೆ. ಸೊ ಅವಳು ಏನು ಮಾಡ್ತಾಳೆ ಪಾಪ, ಅವಳು ಆ ಟೈಮ್ನಲ್ಲಿ ಅವಳು ಬೀಸಣಿಗೆ ಇಟ್ಕೊಂಡು ಆ ಕೊಳಚೆ ಪ್ರದೇಶದಲ್ಲಿ ಮಲಗಿದ್ದಿಂದ ನೊಣಗಳೆಲ್ಲ ಬರ್ತಿದ್ವಂತೆ, ಅದನ್ನ ನೊಣಗಳನ್ನೆಲ್ಲ ಓಡಿಸೋಕ್ಕೆ ಅವಳು ಬೀಸಣಿಗೆಯಲ್ಲಿ ಉಪಯೋಗಿಸ್ಕೊಂಡಿರ್ತಂತೆ. ಆ ಟೈಮ್ನಲ್ಲಿ ಬೀಸಣಿಗೆನೂ ಸಿಗ್ಲಿಲ್ಲ ಅಂತ ಅವಳ ಕೈಗೆ. ಬೀಸಣಿಗೆ ಎಲ್ಲಿರ್ತದೆ, ಅವನಿಗೆ ಎಲ್ಲೋ ಬಿದ್ದಿದ್ದು, ಕೆಳಗಡೆ ಬಿದ್ದಿದ್ದು ಒಂದು ರಟ್ಟಿನ ಒಂದು ಹಲಗೆನ ತಗೊಂಡು, ಕಾಗದ ತಗೊಂಡು ಅದರಲ್ಲಿ ಬೀಸಕ್ಕೆ ಶುರು ಮಾಡಿದಂತೆ. ಎಲ್ಲಿ ಸ್ಥಿತಿ ಬಂತು ಇವಂದು ಅಂತ ಹೇಳಕ್ಕೆ, ಅಲ್ಲಿಗೆ ಬರಲು ಕೊನೆಗೆ ಮತ್ತೊಂದು ವಾಹನ ಬರಲಿಕ್ಕೆ 1 ಗಂಟೆ ಆಯ್ತಂತೆ. ಆ 1 ಗಂಟೆ ಕಾಲ ಅವನು ಕೊಳಚೆ ಪ್ರದೇಶದಲ್ಲಿ ಒಂದು ಕೆಟ್ಟು ಹೋದ ಆಂಬ್ಯುಲೆನ್ಸಲ್ಲಿ ಮಲಗಿಸ್ಕೊಂಡು ಬ್ರಿಟಿಷ್ ನರ್ಸಿಂದ ಅವನು ಉಪಚಾರ ಮಾಡಿಕೊಂಡು ಅವನ ಕಾಲ ಕಳೆದ. ಅಲ್ಲಿವರೆಗೆ ಮಹಾನ್ ನಾಯಕ ನಾನು ಅಂತ ಹೇಳಿದ್ರೆ ಅಂತ ರಾಷ್ಟ್ರಪಿತ ಅಂತ ಕರೆಸ್ಕೊಂಡು ಜಿನ್ನಾ ಒಂದು ಕೊಳಚೆ ವಸತಿಯಲ್ಲಿ ಒಬ್ಬ ಸಾಮಾನ್ಯ ನಿರಾಶ್ರಿತ ವ್ಯಕ್ತಿ ಹಾಗೆ ಸಾಯುತ್ತಾ ಬಿದ್ದುದು ಅದು ನೊಣಗಳಿಂದ ಆಕ್ರಮಿಸ್ಕೊಂಡು ಸಾವಿನಂಚಲ್ಪಡಿಸಿದ್ದು ಒಂದು ವಿಧಿಯ ಅಣಕವಾಗಿತ್ತು ಅಂತೂ ಇತಿಹಾಸಕಾರರು ಬರೆದಿದ್ದಾರೆ. ಸೊ ಜಿನ್ನಾ ಏನು ಅವನು ಉಳ್ಸೋಕ್ಕಾಗಲಿಲ್ಲ. ಅಂದೇ ರಾತ್ರಿ ಅಂದರೆ 11/9/1948 10 ಗಂಟೆ 20 ನಿಮಿಷಕ್ಕೆ ಸಾಯ್ತಾನಂತೆ. ಸೊ ಇದು ಅವನ ಕತೆ. ಬಟ್ ಏನಂದರೆ ಎಲ್ಲದಕ್ಕಿನ್ನೂ ಬಹಳ ಮುಖ್ಯವಾದ್ದು ಅಂತಂದರೆ ಎಂಥ ಎಡಬಡಂಗಿ, ಎಂಥ ವಿಪರ್ಯಾಸ ಅಂತಂದರೆ, ಕಟು ವಿಪರ್ಯಾಸ ಅಂತಂದರೆ ಅವನ ಕೊನೆಯಲ್ಲಿ ಅವನೇನು ಹೇಳ್ತಾನೆ, ಮೊದಲೇನು ಹೇಳ್ತಾನೆ ಅವನು, ನಾನು ಒಬ್ಬ ದೇಶಭಕ್ತ ಅಂತಾನೆ. ಮೊದಲನೇದಾಗಿ ದೇಶಭಕ್ತ, ಎರಡನೇದಾಗಿ ದೇಶಭಕ್ತ, ಕೊನೆಯದಾಗಿ ದೇಶಭಕ್ತ ಅಂತ ಹೇಳಿದವನು ದೇಶನ ಒಡೆದಾಕ್ಬಿಟ್ಟು ಪಾಕಿಸ್ತಾನ ಮಾಡಾಕ್ಬಿಟ್ಟ. ಕೊನೆಗೆ ಸಾಯೋವಾಗ ನಿರ್ಗತಿಕನಾಗಿ ಸತ್ತ. ಅಂಥವನ ಬಾಯಿಂದ ಪಾರ್ಟಿಷನ್ ಅವನು ಭಾಳ ಆಶ್ಚರ್ಯವಾದ ಸಂಗತಿ ಅಂತಂದರೆ, ಆಷಾಢಭೂತಿ ಆದವನು ಸ್ವಪ್ರತಿಷ್ಠೆ ಸ್ವಾರ್ಥಿಗಳಲ್ಲಿ ಸ್ವಾರ್ಥಿ ಆಗ್ಬಿಟ್ಟ. ಸ್ವಂತ ಯೋಜನಾಸಕ್ತ ಸಮಯ ಸಾಧಕರಲ್ಲಿ ಸಮಯ ಸಾಧಕ ಆಗ್ಬಿಟ್ಟ. ಅಸಾಧಾರಣ ಅತಿ ಆಲಸಿಗಳಲ್ಲಿ ಅತಿ ಆಲಸಿ, ತನ್ನದೇ ಸಂಘ ಸಂಸ್ಥೆಯನ್ನು ಪ್ರಮುಖ ವೈರಿ ಸಂಘಗಳನ್ನಾಗಿ ಬೆಳೆಸಿ ಅದರ ಪ್ರಮುಖ ಏಕೈಕ ಸರ್ವಾಧಿಕಾರಿಯಾಗಿ ಮೆರೆದು ಇತರ ಸಂಘ ಸಂಸ್ಥೆಗಳನ್ನು ವೈರಿ ಸಂಘಗಳನ್ನಾಗಿ ಬಿಂಬಿಸಿ ಅವುಗಳ ನಿರಂತರ ನಿಂದನೆಗಳನ್ನು ಮಾಡಿ ಅದಕ್ಕಾಗಿ ಪ್ರಚೋದಕ ಬೋಧನೆಗಳನ್ನು ಮಾಡಿ ತನ್ನ ಹಿಂಬಾಲಕರನ್ನು ಅವುಗಳನ್ನು ದೇಶದ ವ್ಯಕ್ತಿಗಳನ್ನಾಗಿ ಮಾಡಿ ಅವರು ಪ್ರಗತಿಪರರಾಗದೆ, ಕೋಮು ಸೌಹಾರ್ದಪರರಾಗದೆ, ಹೃದಯ ವೈಶಾಲ್ಯ ಭರಿತನಾಗದೆ, ಸಂಕುಚಿತರಲ್ಲಿ ಸಂಕುಚಿತರನ್ನಾಗಿ ಮಾಡಿದ ಕೀರ್ತಿ ಜಿನ್ನಾನಂದ ಆಗಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಸತ್ಯ ಮತ್ತು ಪ್ರೀತಿಯ ಭಾವನೆಗಳು ಯಾವುದೇ ಸಾಮಾನ್ಯ ವ್ಯಕ್ತಿಯ ಹೃದಯದಲ್ಲಿ ಅಡಗಿರಬೇಕಾಗಿದ್ದು, ವ್ಯಕ್ತಿಗಳ ಸಂಬಂಧಗಳ ಬೆಳವಣಿಗೆ, ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ನಡುವಿನ ಸಂಬಂಧಗಳ ವ್ಯವಸ್ಥೆಗೆ, ವಿವಿಧ ಧರ್ಮೀಯರ ಪರಿಪೂರ್ಣ ಸಂಬಂಧಗಳಿಗೆ ಅವು ಅತ್ಯವಶ್ಯಕವಾಗಿ ಎಂಬ ಮೂಲಭೂತ ತತ್ವಗಳನ್ನು ಕಡೆಗಾಣಿಸಿದ ಜಿನ್ನಾ ಭಯಂಕರ ಆದರೆ ಅಷ್ಟೇ ನಿಷ್ಠೆಯುಳ್ಳ ಕೋಮುವಾದಿಯಾಗಿ ತನ್ನ ವೈಯಕ್ತಿಕ ಆತ್ಮ ಪ್ರತಿಷ್ಠೆ, ಉತ್ಕಟ ಹಂಬಲವಾದ ಸಾಮ್ರಾಜ್ಯ ಸ್ಥಾಪನೆಗಾಗಿ ಹೋರಾಟ ನಡೆಸಿದ. ಅವನಲ್ಲಿ ಮುಸ್ಲಿಂ ಕೋಮಿನ ಹಿತದೃಷ್ಟಿ ಕೇವಲ ತನ್ನ ಸ್ವಂತ ಹಿತ, ಮಹದಾಕಾಂಕ್ಷೆಯಾದ ಸಾಮ್ರಾಜ್ಯ ಸ್ಥಾಪನೆ ಅದೇ ಪರಮ ಗುರಿಯಾಗಿ ಅದನ್ನು ಪಡೆಯೋಕ್ಕೋಸ್ಕರ ಶತಪ್ರಯತ್ನ ಮಾಡಿ ಯಶಸ್ವಿ ಪಡೆದ. ಇಸ್ಲಾಂ ಧರ್ಮದ ದೇವರು, ಪವಿತ್ರ ಗ್ರಂಥ, ಭಕ್ತಿ, ಸಂಪ್ರದಾಯ ಮುಂತಾದ ಯಾವುದೇ ಆಚಾರ ವಿಚಾರಗಳನ್ನು ಆಚರಿಸದೆ ಕೇವಲ ಮುಸ್ಲಿಂ ಕೋಮಿನ ಪ್ರತ್ಯೇಕ ಸ್ಥಾನ ಕಟ್ಟಿಕೊಡುವುದೇ ಅವನ ಜೀವನ ಧರ್ಮವಾಗಿದ್ದು ಒಂದು ದುರಂತವಾಗಿದೆ ಅಂತ ಹೇಳ್ತಾರೆ. ಸೊ ಶತಮಾನಗಳ ಕಾಲ ಯಾವುದೇ ಧರ್ಮಕ್ಕೆ ಸೇರಿದ ಭಾರತೀಯರು ಸಮಾನತೆ, ಸಹಬಾಳ್ವೆ, ಸೋದರತೆಗಳ ಮಹಾಮೌಲ್ಯಗಳ ಆರಾಧಕರಾದವನು ಕೋಮುವಾದದ ಹಾದಿಗೆ ತನ್ನ ಸ್ವಾರ್ಥ ರಾಜಕಾರಣದಿಂದ ಎಳೆದು ತನ್ನ ಗುರಿಯನ್ನು ಸಾಧಿಸಿದ ಜಿನ್ನಾ ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಉದ್ದಾಮ ವಕೀಲನಾದರೂ
ಬ್ರಿಟಿಷರನ್ನು ಒಡೆದು ಆಳುವ ನೀತಿಗೆ ಬಲಿಯಾದದ್ದು ಒಂದು ದುರಂತ. ಸ್ವತಃ ಹಿಂದೂ ಸಂಜಾತನಾಗಿದ್ದರೂ, ಪಾರ್ಸಿ ಕನ್ಯೆಯನ್ನು ಲಗ್ನವಾದರೂ, ಮತಾಂಧನಾಗಿ ಹಿಂದೂ ಮುಸ್ಲಿಮರ ಸಹಬಾಳ್ವೆ, ಸೋದರತೆ ಅವೆಲ್ಲವನ್ನೂ ಬಲಿಗೊತ್ತಿ ಖಂಡಿಸಿ ಹೀಯಾಳಿಸಿ ಅವರು ಪ್ರತ್ಯೇಕ ನಾಗರಿಕತೆಗೆ ಸೇರಿದವರೆಂದು ಸಾರಿ ಅವರು ಎಂದೂ ಒಗ್ಗಟ್ಟಾಗಿ ಜೀವನ ಸಾಗಿಸಲಾರರು ಎಂದು ಘೋಷಿಸಿ ತನ್ನ ಹಠಮಾರಿತನ, ಮೊಂಡುತನ, ಕಟುವರ್ತನೆಗಳಿಂದ ರಕ್ತಪಿಪಾಸಿಯಾಗಿ ಸಾವಿರಾರು ಅಸಹಾಯಕ ಮುಗ್ಧ ಜನರ ಸಾವಿಗೆ ಕಾರಣವಾಗಿ ತನ್ನ ಸ್ವಾರ್ಥ ಸಾಧನೆ ಪೂರೈಸಿದ್ದು ಒಂದು ಘೋರ ದುರಂತವಾಯಿತು ಎಂದು ಇತಿಹಾಸಕಾರ ಹೇಳ್ತಾರೆ. ಒಂದು ದೇಶದ ಸಂಸ್ಕೃತಿಯ ಪ್ರಧಾನ ಅಂಗಗಳಾದ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಆಚರಣೆ ಮೊದಲಾದವುಗಳ ಬಗ್ಗೆ ಅರಿವೇ ಇಲ್ಲದೆ, ಅಂತಹ ಸಂಸ್ಕೃತಿ ಇಲ್ಲದೆ ಬದುಕು ವ್ಯರ್ಥವೆಂಬ ಮೂಲಭೂತ ಅರಿವೇ ಇಲ್ಲದ ಜಿನ್ನ ಕೇವಲ ಇಸ್ಲಾಂ ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣವಾಗಬೇಕೆಂದು ಹೋರಾಡಿ ಜಯ ಸಾಧಿಸಿದ್ದು ಪ್ರಪಂಚದ ಇತಿಹಾಸದಲ್ಲಿ ಜರುಗಿದ ಒಂದು ಮಹಾ ದುರಂತ ಎಂದು ಇತಿಹಾಸಕಾರರು ಹೇಳಿದ್ದಾರೆ. ಇದೊಂದು ಭಾಳ ಒಂದು ದುರಂತದ ಕಥೆ ನಾನು ಅವನ ವಿಷಯದಲ್ಲಿ ಮಾತಾಡೋಕ್ಕೆ ಇಷ್ಟಪಟ್ಟು ಮಾಡಿದ್ದೀನಿ. ಇದು ಬಹಳ ಆಶ್ಚರ್ಯದ ಸಂಗತಿ ಅಂತ ಹೇಳ್ಬೋದು. ಆದರೆ ಎಲ್ಲದಕ್ಕೂ ಆಶ್ಚರ್ಯ ತರೋದು ಅಂತಂದರೆ, ಇದೇ ಧರ್ಮಾಂಧ, ಇದೇ ಮತಾಂಧ ಪಾಕಿಸ್ತಾನ್ ಪಾರ್ಲಿಮೆಂಟಲ್ಲಿ ಅವನೊಂದು ಹೇಳಿಕೆ ನೀಡ್ತಾನೆ, ಒಂದು ಭಾಷಣ ಮಾಡ್ತಾನೆ. ಅದು ಕೂಡ ಆಶ್ಚರ್ಯದ ಸಂಗತಿ ಅಂತ ಹೇಳ್ಬೋದು. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನೇನು ಹೇಳ್ತಾನೆ ಅಂದರೆ, ಇಫ್ ಯು ಚೇಂಜ್ ಯುವರ್ ಪಾಸ್ಟ್ and work together in the spirit that every one of you, no matter to what community he belongs, is first, second and last a citizen of this state with legal rights anta heltane. There will be no end to the progress you will make. I cannot emphasize it too much. We should work in that spirit, and in course of time all those angularities of the majority and minority community, the Hindu community and Muslim community will vanish. We should keep that in front of us as our ideal, and you will find that in course of time Hindus would cease to be Hindus and Muslims will cease to be Muslims, not in the religious sense because that is the personal faith of each individual, but in the political sense as citizens of the state. ಇದು ಎಂಥ ಅದ್ಭುತವಾದ ವಾಕ್ಯಗಳಿದು. ಒಂದು ಪಾರ್ಲಿಮೆಂಟಲ್ಲಿ ಕೊನೆಗೆ ಹೇಳ್ತಾನೆ, ಅವನು ಗವರ್ನರ್ ಜನರಲ್ ಆದಮೇಲೆ, ಈ ಥರ ಒಂದು ಏನು ನೀವು ನಿಮ್ಮ ಕನ್ನಡದಲ್ಲಿ ಹೇಳಿದರೆ, ನೀವು ನಿಮ್ಮ ಗತಕಾಲವನ್ನು ಬದಲಾಯಿಸಿ ಮತ್ತು ಪ್ರತಿಯೊಬ್ಬರು ಯಾವುದೇ ಕೋಮಿಗೆ ಸೇರಿದವರಾಗಿದ್ದರೂ ಸಹ ಪ್ರಥಮವಾಗಿ, ಎರಡನೇದಾಗಿ ಮತ್ತು ಕೊನೆಯದಾಗಿ ಎಲ್ಲ ಹಕ್ಕುಗಳನ್ನು ಪಡೆದು ಈ ದೇಶದ ಪ್ರಜೆ ಎಂದು ಅರಿತು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅಭಿವೃದ್ಧಿ ಆಗಲಿಕ್ಕೆ ಕೊನೆಯೇ ಇಲ್ಲವಾಗುವುದು ಅಂತ ಹೇಳ್ತಾನಲ್ಲ. ಎಂಥ ಗೋಸಂಬಿ ಆಷಾಢಭೂತಿ ಅಂತ ಈ ಒಂದು ವರ್ಡಲ್ಲಿ ವಿ ಆರ್ ಎ ಸಪರೇಟ್ ನೇಷನ್ ಅಂತ ಹೇಳಿದವನು, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೇಳಿದವನು, ಹಿಂದೂಗಳು ಮತ್ತು ಮುಸ್ಲಿಮ್ಸ್ ಯಾವತ್ತೂ ಒಗ್ಗಟ್ಟಾಗಿ ನಾವು ಇರೋಕ್ಕಾಗಲ್ಲ ಅಂತ ಹೇಳಿದವನು, ನಾವು ಒಗ್ಗಟ್ಟಾಗಿರ್ಬೋದು, ನಾವು ಯಾವತ್ತಿದ್ರೂ ಯಾವುದೇ ಕೋಮಿನವರು ಆದ್ರೂ ಈ ದೇಶದ ಪ್ರಥಮ ಪ್ರಜೆಯಾಗಿ ಕೊನೆಯದಾಗಿ ಎಲ್ಲ ಹಕ್ಕುಗಳನ್ನು ಪಡೆದು ಈ ದೇಶದ ಪ್ರಜೆ ಎಂದು ಅರಿತು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅಭಿವೃದ್ಧಿ ಆಗ್ಲಿಕ್ಕೆ ಕೊನೆ ಇಲ್ಲ ಅಂತ ಹೇಳ್ತಾನೆ. ಇದಕ್ಕಿಂತ ಕಟು ವಿಪರ್ಯಾಸ ಪ್ರಪಂಚದ ಯಾವುದೇ ಇತಿಹಾಸದಲ್ಲಿ ಸಿಗ್ಲಿಕ್ಕಿಲ್ಲ. ಇಂಥ ಇವನ ಒಂದು ಜೀವನ ಚರಿತ್ರೆ ನಮಗೆ, ನಾವು ಇವನಿಂದ ಎಷ್ಟು ಕಲಿಬೋದು ಅಂತಂದರೆ, ಒಬ್ಬ ಮನುಷ್ಯ ಎಷ್ಟು ರಕ್ತ ಪಿಪಾಸಿಯಾಗಿದ್ದವನು ಆ ಕಲ್ಕಟಾ ಆ್ಯಕ್ಷನ್ನಲ್ಲಿ, ಡೈರೆಕ್ಟ್ ಆ್ಯಕ್ಷನ್ ಅಂತ ಹೇಳಿ ಲಕ್ಷಾಂತರ ಜನ ಹಿಂದೂಗಳನ್ನ ಮುಸ್ಲಿಮ್ನ ಬಲಿ ತಗೊಂಡ್ಬಿಡ್ತಾನೆ. ಒಂದೇ ಮಾತಿದೆ, ಅಂಥವನ ಬಾಯಿಂದ ಕೊನೆಗೆ ಗವರ್ನರ್ ಜನರಲ್ ಆದಮೇಲೆ ನಾವೆಲ್ಲ ಒಟ್ಟೆ, ನೀನು ಹಿಂದೂನೂ ಅಲ್ಲ, ಮುಸ್ಲಿಮ್ ಇಲ್ಲ, ನಾವು ಈ ದೇಶದ ಪ್ರಜೆ ಅಂತ ಹೇಳ್ತಾನಲ್ಲ. ಇದಕ್ಕಿಂತ ಒಂದು ಕಟು ವಿಪರ್ಯಾಸದ ಸಂಗತಿ ಪರ್ಹ್ಯಾಪ್ಸ್ ಶಾಯದ ಯಾವುದೇ ದೇಶದ ಜೀವನ ಚರಿತ್ರೆಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಬರಲಿಕ್ಕಿಲ್ಲ. ಸೊ ಇಷ್ಟು ಹೇಳಿ ಭಾಳ ಇದೆ, ಒಂದು ವಿಷಯ ಮಾತಾಡೋದು ತುಂಬ ಇದೆ. ನಾನು ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ನಾನು ಮಾತಾಡಿದ್ದೀನಿ.
ಒಂದು ಯತ್ನ. ದಯವಿಟ್ಟು ನೀವು ಓದಬೇಕಾದ್ರೆ ಇದನ್ನು ಇನ್ನೂ ಜಾಸ್ತಿ ಸಿಗ್ತದೆ, ಮಾಹಿತಿಗಳು ಸಿಗ್ತದೆ ಇದರೊಳಗೆ. ಓದೋಗೆ ಇಷ್ಟಪಟ್ಟು ತೊಗೊಳ್ಬೋದು, ಓದ್ಬೋದು. ಇಲ್ಲಿವರೆಗೆ ನಾನು ಈ ಪುಸ್ತಕದ ಆಧಾರದ ಮೇಲೆ ಕೆಲವು ವಿಷಯಗಳನ್ನ ನಾನು ವ್ಯಕ್ತಪಡಿಸಿದ್ದೇನೆ. ಇಲ್ಲಿವರೆಗೆ ನೀವು ಎಲ್ಲ ಕೇಳಿದ್ದಕ್ಕೆ ನನಗೆ ಸಂತೋಷ ತಂದಿದೆ. ತಾವು ದಯಮಾಡಿ ನನ್ನ ಒಂದು ಪ್ರಯತ್ನಕ್ಕೆ ಬೆಂಬಲ ನೀಡಿ ಅಂತ ಕೇಳಿಕೊಂಡು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.